ಒಟ್ಟಾರೆ ಏನೇ ಆಗಲಿ ರಾಜಕಾರಣ ವೈಷಮ್ಯ ಏನೇ ಇದ್ರೂ ಕೂಡ ಕೊಲೆ ಮಾಡ್ತೀವಿ ಅನ್ನುವಂತಹದ್ದು ಎಷ್ಟರ ಮಟ್ಟಿಗೆ ಒಬ್ಬ ವ್ಯಕ್ತಿಯನ್ನ ಜೀವದ ಪ್ರಶ್ನೆ. ಸೊ ಹೀಗಾಗಿ ಶಾಸಕರು ಒಂದು ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ. ಸೆಷನ್ನಲ್ಲೂ ಕೂಡ ಚರ್ಚೆ ಮಾಡೋದಕ್ಕೆ ಮಾಹಿತಿಯನ್ನ ಅಥವಾ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಗೃಹ ಸಚಿವರಿಗೂ ಈ ಬಗ್ಗೆ ನಾನು ಮಾಹಿತಿಯನ್ನು ನೀಡಿದ್ದೀನಿ, ಕ್ರಮ ಕೈಗೊಳ್ಳೋದಕ್ಕೆ ಪೊಲೀಸರಿಗೂ ಕೂಡ ಹೇಳಿದ್ದೀನಿ, ಕಮಿಷನರ್ಗೆ ಫ್ಯಾಕ್ಸ್ ಮೂಲಕ ತಿಳಿಸಿದ್ದೀನಿ ಅಂತ ಹೇಳ್ತಾ ಇದ್ರು. ಸೊ ಆರೋಪಿ ಪದ್ಮರಾಜ್ ಫೋನ್ ಮೂಲಕ ನನಗೆ ಬೆದರಿಕೆ ಒಡ್ಡಿದ್ದಾನೆ, ಆತನ ನಂಬರಿಂದನೇ ಸ್ವತಃ ಆತನ ನಂಬರಿಂದನೇ ಕರೆ ಮಾಡಿ ಈ ರೀತಿಯಾಗಿ ಬೆದರಿಕೆ ಒಡ್ಡಿದ್ದಾನೆ. ಸದನದಲ್ಲೂ ಈ ಬಗ್ಗೆ ನಾನು ಮಾತನಾಡ್ತೀನಿ ಅಂತ ಹೇಳಿದ್ರು ಕೆ ಗೋಪಾಲಯ್ಯ. ಒಂದು ವೇಳೆ ಈ ರೀತಿಯಾಗಿ ಚಿಕ್ಕ ಪುಟ್ಟ ವಿಚಾರಗಳಿಗೆ ರಾಜಕೀಯ ದ್ವೇಷ ಅಥವಾ ವೈಷಮ್ಯದ ಹಿನ್ನೆಲೆ ಕೊಲೆಗಳಾಗಿರೋದನ್ನು ನಾವು ಸಾಕಷ್ಟು ರಾಜ್ಯಗಳಲ್ಲಿ ಗಮನಿಸಿರ್ತೀವಿ. ಸಾಕಷ್ಟು ಕಡೆಗಳಲ್ಲಿ ಇಂತಹ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಅದೇನೋ ಕೋಪಕ್ಕೆ ವ್ಯಕ್ತಿಗ ಬಲಿ ತೆಗೆದುಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಗಳನ್ನಾಗೋ ಮಟ್ಟಕ್ಕೆ ಘಟನೆಗಳು ನಡೆದು ಹೋಗ್ಬಿಡ್ತಾವೆ. ಸೊ ಆ ರೀತಿಯಾಗಿ ಆಗಬಾರ್ದು ಅನ್ನೋ ಕಾರಣಕ್ಕೇ ಶಾಸಕ ಕೆ ಗೋಪಾಲಯ್ಯ ಅವರು 11 ಗಂಟೆ ರಾತ್ರಿಗೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸ್ವತಃ ಅವರೇ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಈ ವ್ಯಕ್ತಿ ಏನಂತ ಕರೆ ಮಾಡಿದ್ರು, ಏನು ಶಾಸಕರು ಫೋನ್ ಕಟ್ ಮಾಡ್ತಾ ಇದ್ರು ಕೂಡ ಅವ್ರು ಬಿಡ್ತಿರ್ಲಿಲ್ವಂತೆ, ವಾಪಸ್ ಮೇಲಿಂದ ಮೇಲೆ ಫೋನ್ ಮಾಡ್ತಾನೆ ಇದ್ರಂತೆ. ಅಂದ್ರೆ ಕುಡಿದ ಅಮಲಿನಲ್ಲಿ ಈ ರೀತಿಯಾಗಿ ಆ ವ್ಯಕ್ತಿ ಫೋನ್ ಮಾಡ್ತಾ ಇದ್ರು. ನನ್ನಿಂದ ಸಾಕಷ್ಟು ಸಹಾಯವನ್ನು ಕೂಡ ಪಡೆದುಕೊಂಡಿದ್ದ ಆತ. ಅವರ ಮಗಳಿಗೂ ಕೂಡ ನಾನು ಕೆಲಸ ಕೊಡಿಸಿದ್ದೆ ಅನ್ನೋ ಮಾತನ್ನ ಗೋಪಾಲಯ್ಯ ಹೇಳಿದ್ರು. 11 ಗಂಟೆ 1 ನಿಮಿಷದಲ್ಲಿ ಬಸವೇಶ್ ನಗರ ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ಪದ್ಮರಾಜ್ ನನಗೆ ಕರೆ ಮಾಡಿ ಹಣಕ್ಕೆ ಬೇಡಿಕೆ ಇಡ್ತೇನೆ, ನಾನು ಯಾವ್ದು ನಿನ್ಗೆ ಹಣ ಕೊಡಬೇಕಾಗಿಲ್ಲ ಇದು ಅಂತಕ್ಕಂಥದ್ದು ಹೇಳಿದಾಗ ಕೊಲೆ ಬೆದರಿಕೆ ಆಗ್ತಾನೆ, ಗೂಂಡಾಗಳನ್ನ ಕಳಿಸಿ ನಿಮ್ಮ ಮನೆಗೆ ನುಗ್ಗಿಸ್ತೀನಿ ಅಂತಕ್ಕಂಥ ಬೆದರಿಕೆ ಇದಾಗ್ತಾನೆ. ಅತ್ಯಂತ ಕೆಟ್ಟದಾದ ಅವ್ಯಾಚ್ಯ ಶಬ್ದಗಳಿಂದ, ಅದು ನಾನು ಮಾಧ್ಯಮದ ಮುಂದೆ ಹೇಳೋಕ್ಕಾಗೋದಿಲ್ಲ, ಅತ್ಯಂತ ಕೆಟ್ಟ ಶಬ್ದಗಳಿಂದ ನನ್ನ ಕುಟುಂಬವನ್ನು ನಿಲ್ಲಿಸಿದ್ದಾನೆ. ಅದಾದ ನಂತರ 6 ನಿಮಿಷ ಆದಮೇಲೆ ನಾನೇ ಫೋನ್ ಕಟ್ ಮಾಡಿ, ಕಾಲ್ ಮಾಡೋದು ಅವನು, ನಾನೇ ಫೋನ್ ಕಟ್ ಮಾಡಿ ತಕ್ಷಣ ನಾನು DCP ಅವ್ರಿಗೆ, ACP, ಸರ್ಕಲ್ ಇನ್ಸ್ಪೆಕ್ಟರ್ಗೆ ಎಲ್ಲರೂ ನಾನು ಮಾಡಿ ಒಂದು ಕಂಪ್ಲೇಂಟನ್ನು ಕೊಟ್ಟು ಅವನ ಮೇಲೆ ಸೂಕ್ತವಾದ ಕ್ರಮ ಜರುಗಿಸಬೇಕು ಅಂತಕ್ಕಂಥದ್ದಕ್ಕೆ ಹೇಳಿದ್ದೇನೆ. ರಾತ್ರಿ 12 ಗಂಟೆಯಿಂದ ಅವ್ರ ಮನೆ ತಪ್ಪು ಪೊಲೀಸ್ ಹಾಕಿದರೆ ಇಲ್ಲಿವರೆಗೂ ಅವ್ರ ಮನೆಯಿಂದ ಈಚೆಗೆ ಬರದ ರೀತಿ ಇದ್ದಾನೆ. ನಾನು ಈಗಾಗಲೇ ಸ್ಪೀಕರ್ ಅವ್ರಿಗೆ ನನಗೆ ಮಾತಾಡೋ ವಿಧಾನಸಭೆಯಲ್ಲಿ ವಿಚಾರ ಎತ್ತಲು ಅವಕಾಶ ಕೊಡಬೇಕು ಅಂತ ಹೇಳಿದ್ದೀನಿ, ಅದಕ್ಕೆ ಸಮ್ಮತಿಯನ್ನು ಕೊಟ್ಟಿದ್ದಾರೆ. ಮತ್ತು ಗೃಹ ಸಚಿವರಿಗೂ ಮನವಿಯನ್ನು ಕೊಟ್ಟಿದ್ದೇನೆ, ಕಮಿಷನರ್ಗೂ ಫ್ಯಾಕ್ಸ್ ಮೂಲಕ ಕಳಿಸಿದ್ದೇನೆ. ಇದನ್ನು ಎಲ್ಲ ವಿಚಾರಗಳನ್ನು ಅಲ್ಲಿರ್ತಕ್ಕಂಥ ACP ಅವರು, ಸರ್ಕಲ್ ಇನ್ಸ್ಪೆಕ್ಟರ್, DCP ಅವ್ರಿಗೆ ಸಂಪೂರ್ಣವಾಗಿ ಗೊತ್ತಿದೆ, ಅಲ್ಲಿ ಏನೇನಾಗಿದೆ ನಿನ್ನೆ ರಾತ್ರಿಯಿಂದ ಅಂತಕ್ಕಂಥದ್ದು ಇದಾಗಿದೆ. പക്ഷേ ನಾನು ಒಬ್ಬನಿಗೆಲ್ಲ ಮಾಡಿರ್ತಕ್ಕಂಥದ್ದು ಈ ಥರ ಹಿಂದೆ ಅನೇಕ ಶಾಸಕರಿಗೆ, ಮಾಜಿ ಸಚಿವರಿಗೆ ಬೆದರಿಕೆ ಹಾಕಿರ್ತಕ್ಕಂಥದ್ದು പക്ഷേ ವಿಧಾನಸಭೆಯಲ್ಲಿ ಇವತ್ತು ದನಿಗೂಡಿಸ್ತಾರೆ. ನಿನ್ನೆ ರಾತ್ರಿ 11 ಗಂಟೆ 1 ನಿಮಿಷದಲ್ಲಿ ಬಸವೇಶ್ ನಗರ ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ಪದ್ಮರಾಜ್ ಕೇಸಲ್ಲಿ ಶಾಸಕರು ಹೇಳ್ತಾ ಇದ್ದಾರೆ, ನನಗೇನಲ್ಲ ಈ ವ್ಯಕ್ತಿ ಈ ರೀತಿಯಾಗಿ ಮಾಡಿರೋದು, ಈ ಹಿಂದೆನೂ ಕೂಡ ಸಾಕಷ್ಟು ಜನರಿಗೆ ಈ ರೀತಿಯಾಗಿ ಬೆದರಿಕೆಯನ್ನು ಒಡ್ಡಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ನನ್ನ ಜೊತೆಗೆ ಇವತ್ತು ಧ್ವನಿಗೂಡಿಸ್ತಾರೆ ಸದನದಲ್ಲಿ ಮಾಜಿ ಶಾಸಕರು ಅಥವಾ ಆತನ ಒಂದು ಕಿರುಕುಳಕ್ಕೆ ಬೇಸತ್ತಿರುವವರು ಅಂತ ಕೆ ಗೋಪಾಲಯ್ಯ ಅವರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಇಡೀ ಪ್ರಕರಣ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ, ಅಂತಹ ರಾಜಕೀಯ ಜಿದ್ದಾದರೂ ಏನಿದೆ, ಯಾಕಂದರೆ ಈ ರಾಜಕೀಯ ಜಿದ್ದು ಏನೇ ಇದ್ರೂ ಕೂಡ ನೇರ ಬಂದು ಹೋರಾಡಿದ್ರೆ ಅಥವಾ ಮಾತಿನ ಮೂಲಕ ಅದನ್ನು ಬಗೆಹರಿಸ್ಕೊಳ್ಬೋದು. ಅದನ್ನು ಬಿಟ್ಟು ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡ್ತೀನಿ ಅಂತ ಕರೆ ಮಾಡ್ತಾರೆ ಅಂದರೆ ಶಾಸಕರಿಗೆ ಹೀಗಾದರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು ಅನ್ನೋದನ್ನು ಕೂಡ ಜನ ಪ್ರಶ್ನೆ ಮಾಡುವಂತಹ ಒಂದು ಟೈಮ್ ಹತ್ರ ಬಂದಿದೆ ಅಂತ ಕಾಣಿಸುತ್ತೆ. ಈ ಸಂದರ್ಭಕ್ಕೆ ಗೋಪಾಲಯ್ಯವರ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ರೆ ಒಟ್ಟಾರೆ ಇದಕ್ಕೆ ರಾಜ್ಯ ಸರ್ಕಾರ ಯಾವ ರೀತಿಯಾದಂತಹ ಕಾನೂನು ಕ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಇಲಾಖೆಯಿಂದ, ಪೊಲೀಸ್ ಇಲಾಖೆಯಿಂದ ಆ ವ್ಯಕ್ತಿಯನ್ನು ಹುಡುಕುವಂತಹ ಪ್ರಯತ್ನ ಆಗ್ತಾ ಇದೆ. ಯಾಕಂದರೆ ಅವರು ರಾತ್ರಿ ಈ ರೀತಿಯಾಗಿ ಆದಮೇಲೆ ಫೋನನ್ನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ, ಯಾರ ಕೈಗೂ ಕೂಡ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಅನ್ನೋ ಮಾಹಿತಿಯನ್ನು ಸ್ವತಃ ಶಾಸಕರೇ ಹೇಳ್ತಾ ಇದ್ರು. ಒಟ್ಟಾರೆ ಈ ಇಡೀ ಪ್ರಕರಣ ಯಾವ ಒಂದು ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಈ ಸಂದರ್ಭಕ್ಕೆ ಒಟ್ಟಾರೆ ಅವರು ಹೇಳ್ತಾ ಇರೋದಿಷ್ಟೇ, ಅಂದರೆ ಏನು ಘಟನೆಗೆ ಸಂಬಂಧಪಟ್ಟ ಹಾಗೆ ಈ ವ್ಯಕ್ತಿಯಿಂದ ನನ್ನಿಂದ ಸಹಾಯವನ್ನು ಕೂಡ ಪಡೆದುಕೊಂಡಿದ್ದ, ಆದರೆ ಈಗ ಏಕಾಏಕಿ ಈ ರೀತಿಯಾಗಿ ಯಾಕೆ ಮಾಡ್ತಿದ್ದಾರೆ ಅಂತ ಕೇಳಿದಂತಹ ಪ್ರಶ್ನೆಗೆ ಅವರ ಉತ್ತರ ಹಾಕಿರ್ತಕ್ಕಂಥದ್ದು ಭಾಗಶಃ ಈ ಸದನದಲ್ಲಿ ದನಿ ಎತ್ತುತ್ತಾರೆ. ಸರ್, ಈಗ ದೂರ ಏನಂತ ಕೊಟ್ಟಿದ್ದೀರಾ? ಸೊ ರಾತ್ರಿ ಬೆದರಿಕೆ ಕರೆ ಹಾಕಿದ್ದಾರೆ ಅಂತಂದ್ರೆ ನಿಮ್ಗೆ ಆ ರೀತಿ ಬೆದರಿಕೆ ಇದೆಯಾ? ಏನಾದ್ರು ಭದ್ರತೆ ಬೇಕಿದೆಯಾ? ಹೆಚ್ಚಿನ ಭದ್ರತೆ? ನಾನು ಭದ್ರತೆನೂ ಬೇಕು, ಅವನ ಮೇಲೆ ಇರ್ತಕ್ಕಂಥ ಕೇಸ್ ಇದು ಮಾಡಿ ಗಡೀಪಾರು ಮಾಡಿ ಅಂತಕ್ಕಂಥದ್ದು ಒತ್ತಾಯ ಮಾಡ್ತೇನೆ. ಇದಿಷ್ಟು ಗೋಪಾಲಯ್ಯ ಅವರ ಮಾತು. ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆ ಚಂದ್ರಶೇಖರ್, ವಿಸ್ತಾರ ನ್ಯೂಸ್, ಬೆಂಗಳೂರು.
ಕೇಳಿದ್ರಲ್ಲ ಈಗಷ್ಟೇ ಶಾಸಕರು ಹೇಳ್ತಾ ಇದ್ರು ಬೆದರಿಕೆ ಇರೋ ಕಾರಣಕ್ಕಾಗಿ ಭದ್ರತೆ ಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ರು ಶಾಸಕರು. ಒಟ್ಟಾರೆ ಅದಕ್ಕೆ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ, ಇವತ್ತು ಸದನದಲ್ಲೂ ಕೂಡ ಸದ್ದಾಗುತ್ತೆ. ನಾನು ಮಾತನಾಡ್ತೀನಿ, ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಅವಕಾಶವನ್ನು ಕೇಳಿದ್ದೀನಿ, ಗೃಹ ಸಚಿವರಿಗೂ ವಿಷಯ ಮುಟ್ಟಿಸಿದ್ದೀನಿ ಅಂತ ಶಾಸಕರು ಹೇಳ್ತಾ ಇದ್ರು. ಸೊ ಒಟ್ಟಾರೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಈ ಒಂದು ಪ್ರಕರಣವನ್ನು ಗಮನಿಸ್ತಾ ಇದ್ರೆ ಮಾಜಿ ಕಾರ್ಪೊರೇಟರ್ ಹಾಗೆ ಪದ್ಮರಾಜ್ ಅವರ ಹಿನ್ನೆಲೆಯನ್ನು ನಾವು ಗಮನಿಸಬೇಕಾಗತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.